ಹಲವಾರು ಮಂದಿ ನಕಲಿ ವೈದ್ಯರು ರಾಜಿಸ್ತಿದ್ದಾರೆ. ಅಂತವ್ರನ್ನ ಗುರುತಿಸೋದು ಸಾಕಷ್ಟು ಕಷ್ಟಕರ. ಅಲ್ಲದೆ ಅವರಿಂದ ಆಗ್ತಾ ಇರುವಂತಹ ಅನಾಹುತ ಅಷ್ಟೇ ಸಲ. ಅಂತಹ ದುರಂತಗಳನ್ನ ತಪ್ಪಿಸೋಕೆ ರಾಜ್ಯ ಆಯುರ್ವೇದ ಮತ್ತು ಯುನಾನಿ ವೈದ್ಯ ಮಂಡಳಿ ಬಯೋಮೆಟ್ರಿಕ್ ಮೂಲಕ ಅಧಿಕೃತ ವೈದ್ಯರ ನೋಂದಣಿಗೆ ನಿರ್ಧರಿಸಿದೆ. ನಕಲಿ ವೈದ್ಯರಿಗೆ ಕಡಿವಾಣ ಹಾಕೋಕೆ ರಾಜ್ಯ ಆಯುರ್ವೇದ ಮತ್ತು ಯುನಾನಿ ವೈದ್ಯ ಮಂಡಳಿ ಮುಂದಾಗಿದೆ. ದೇಶದಲ್ಲಿ ಪ್ರಥಮ ಬಾರಿಗೆ ಬಯೋಮೆಟ್ರಿಕ್ ಮೂಲಕ ಆನ್ಲೈನ್ ನೋಂದಣಿ ಸೇವೆ ಆರಂಭಿಸಿದೆ. ಆಯುರ್ವೇದ, ನ್ಯಾಚುರೋಪತಿ, ಸಿದ್ಧ, ಯುನಾನಿ ಮತ್ತು ಯೋಗ ಪ್ರಾಕ್ಟೀಸ್ ಕೋರ್ಸ್ ಅನ್ನು ಮುಗಿಸಿರೋ ವೈದ್ಯರು ಈ ಸೇವೆ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದಾಗಿದೆ. ಇತರೆ ರಾಜ್ಯಗಳಿಂದ ಬಂದಿರೋ ವೈದ್ಯರು ರಾಜೀವ್ ಗಾಂಧಿ ಆರೋಗ್ಯ ವಿವಿಯ ಸರ್ಟಿಫಿಕೇಟ್ ಹೊಂದಿರಬೇಕು ಅಂತ ಮಂಡಳಿ ಸೂಚಿಸಿದೆ. ನಮ್ಮ ರಾಜ್ಯದಲ್ಲಿ ಈ ಮಂಡಳಿಯ ಕೆಳಗೆ 34,000 ವೈದ್ಯರು ನೋಂದಣಿ ಮಾಡಿರ್ತಾರೆ. ಅದರಲ್ಲಿ ಆಯುರ್ವೇದ, ಯುನಾನಿ, ಯೋಗ, ನ್ಯಾಚುರೋಪತಿ, ಸಿದ್ಧ ಮತ್ತು ಇಂಟಗ್ರೇಟಿವ್ ಅನ್ನುವ 5 ಶಾಖೆಗಳು ಇದಕ್ಕೆ ಅನ್ವಯಿಸುತ್ತೆ. ಇನ್ಸ್ಟಿಟ್ಯೂಷನಲಿ ಕ್ವಾಲಿಫೈಡ್ ಆಗಿದ್ರೆ ಭಾರತ ಸರ್ಕಾರದಿಂದ ಕ್ವಾಲಿಫಿಕೇಶನ್ ಅದು ಅಧಿಕೃತವಾಗಿರುತ್ತೆ. ಅದು ನಮಗೆ ಲಿಸ್ಟಲ್ಲಿ ಶೆಡ್ಯೂಲ್ ಇರ್ತದೆ. ಆ ಲಿಸ್ಟಲ್ಲಿ ಇರುವಂಥ ಇನ್ಸ್ಟಿಟ್ಯೂಷನ್ ಆದರೆ ಅಂಥವ್ರಿಗೆ ನಾವು ಇದು ಕೊಡ್ತೇವೆ. ನೋಂದಣಿಯಾಗುವ ವೈದ್ಯರಿಗೆ ಕೊಡೋ ಸರ್ಟಿಫಿಕೇಟ್ ಹಲವು ವೈಶಿಷ್ಟ್ಯತೆಯಿಂದ ಕೂಡಿದ್ದು 10 ಹಲವು ಸೀಕ್ರೆಟ್ಗಳನ್ನು ಹೊಂದಿದೆ. ವಿಶೇಷವಾಗಿ ಈ ಸರ್ಟಿಫಿಕೇಟ್ ನಲ್ಲಿ 2D ಬಾರ್ಕೋಡ್ ಅಳವಡಿಸಲಾಗಿದೆ. ಮೊಬೈಲ್ ಮೂಲಕ ಅದನ್ನ ಸ್ಕ್ಯಾನ್ ಮಾಡಿ ವೈದ್ಯರ ವಿವರ ತಿಳಿಯಬಹುದಾಗಿದೆ. ಇದರಲ್ಲಿ ನಾವು ಎಲ್ಲ ಡಿಜಿಟಲೈಸ್ ಕಂಟೆಂಟ್ ಸಾಫ್ಟ್ವೇರ್ ಹಾಕೊಂಡ್ಬಿಟ್ಟು ಅಂಡ್ ಆಸ್ ದ ಪ್ರೆಸಿಡೆಂಟ್ ಎಕ್ಸ್ಪ್ಲೈನ್ ಅಲ್ಲಿ ಸೆಕ್ಯೂರಿಟಿ ಫೀಚರ್ಸ್ ಮುಖಾಂತರ ನಾವು ನಾಳೆ ಫೇಕ್ ಡಾಕ್ಟರ್ ಯಾರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅವ್ರು ಆ ಡೇಟಾನು ಮತ್ತು ಡೇಟಾ ನಮ್ಮ ಬೋರ್ಡಲ್ಲಿ ಅವೈಲೇಬಲ್ ಇರುತ್ತಲ್ಲ ಕಂಪೇರ್ ಮಾಡ್ಕೊಂಡ್ಬಿಟ್ಟು ಅವ್ರನ್ನ ಸ್ಕ್ರೂಟ್ನಿ ಮಾಡ್ಬೋದು. ಈ ಆನ್ಲೈನ್ ನೋಂದಣಿ ಮತ್ತು ವೆಬ್ಸೈಟ್ಗೆ ಇದೇ 8ರಂದು ಸಿಎಂ ಶೆಟ್ಟರ್ ಚಾಲನೆ ನೀಡಿದ್ದಾರೆ. ನೋಂದಣಿ ಕೇವಲ ಆಯುರ್ವೇದ ಮತ್ತು ಯುನಾನಿಗೆ ಮಾತ್ರ ಇದ್ದು ಅಲೋಪತಿ ಸೇರಿದಂತೆ ಇತರೆ ಎಲ್ಲಾ ವೈದ್ಯರಿಗೂ ಈ ನೋಂದಣಿಯನ್ನ ತರುವ ಮೂಲಕ ನಕಲಿ ವೈದ್ಯರ ಹಾವಳಿಯನ್ನ ತಪ್ಪಿಸಬೇಕಿದೆ. ಚಂದ್ರಶೇಖರ್, ನ್ಯೂಸ್ 24, ಬೆಂಗಳೂರು. ಬೆಂಗಳೂರು ವಿಚಾರ ಮಂಡಳಿ ಸ್ಥಿತಿ.